ಮೈಸೂರಿನಲ್ಲಿ ಫ್ಲೀಟ್ ಸಂಸ್ಥೆಗೆ ಸಂಬಂಧಪಟ್ಟಿರೋ ಹಾಗೆ ಗಾಡಿಗಳನ್ನ ಮೈಸೂರಲ್ಲಿ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಸೋಮಣ್ಣವ್ರೆ ಅಂತ ಹೇಳಿ ವಾಟ್ಸಾಪ್ನಲ್ಲಿ ಒಬ್ರು ಚಾಲಕ ಸ್ನೇಹಿತರು ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಪಾಪ ಯಾರೋ ಒಂದಷ್ಟು ಜನ ಡ್ರೈವರ್ಸ್ಗಳೆಲ್ಲ ಸೇರ್ಕೊಂಡು ಸೋಮಣ್ಣನ ಅಭಿಮಾನಿಗಳ ಬಳಗ ಅಂತ ಹೇಳ್ಕೊಂಡು ಒಂದು ವಾಟ್ಸಾಪ್ ಗ್ರೂಪ್ ಮಾಡಿದ್ರು. ಅದರಲ್ಲಿ ಪಾಪ ಸಾವಿರಾರು ಜನ ಇದ್ದಾರೆ. ಅಲ್ಲಿ ಮೈಸೂರು ಭಾಗದಲ್ಲಿ ಈ ತರ ಫ್ಲೀಟ್ ಕಂಪ್ನಿ ಗಾಡಿಗಳು ಬಂದ್ಬಿಟ್ಟಿದಾವೆ ಸೋಮಣ್ಣವ್ರೆ. ಅದ್ರ ವಿರುದ್ಧ ನಾವಿಲ್ಲಿ ಹೋರಾಡ್ತಾ ಇದೀವಿ ಅನ್ನೋ ತರ ಹೇಳಿದ್ರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋ ರೀತಿಲೂ ಕೂಡ ಕೇಳಿದ್ರು. ಅದ್ರ ರಿಲೇಟೆಡ್ ನಾನೊಂದ್ 2 ಆಡಿಯೋ ಕ್ಲಿಪ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಫ್ಲೀಟ್ ಅಂದ್ರೆ ಏನು, ಅದರಿಂದ ಮೋಸ ಹೋಗಿರೋರು ಯಾರು, ಯಾವ ತರ ಮೋಸ ಹೋಗ್ತಾರೆ ಅಂತ ಹೇಳಿ ಅದು ಆಡಿಯೋ ಯೂಟ್ಯೂಬಲ್ಲಿ ಇದೆ ಅಂತ ಹೇಳಿ ಆ ಯೂಟ್ಯೂಬ್ ಲಿಂಕನ್ನ ಬೆಳಗ್ಗೆ ಆ ಗ್ರೂಪಲ್ಲಿ ಹಾಕ್ದೆ, ಶೇರ್ ಮಾಡಿರ್ತಾರೆ. ಖಂಡಿತ ಈ ಲೈವ್ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಆ 2 ಆಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದನ್ನು ಓಪನ್ ಮಾಡಿ ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತದೆ. ನೋಡಿ, ಫ್ಲೀಟ್ ಕಂಪ್ನಿಗಳು ದಯವಿಟ್ಟು ಬೆಂಗಳೂರಿನಲ್ಲಿ ಯಾರೆಲ್ಲ ಫ್ಲೀಟ್ ಸಂಸ್ಥೆಗಳಲ್ಲಿ ಗಾಡಿಗಳು ತಗೊಂಡಿದ್ದಾರೆ, ಈಗ ಎವರೆಸ್ಟ್, ಮೂವಾನು ಮತ್ತೆ ಜಿನ್ಪ್ಲೆಸ್ ಈ ತರ ಹೆಸರುಗಳಲ್ಲಿ ಒಂದು 5-6 ಸಂಸ್ಥೆಗಳು ಬೆಂಗಳೂರಿನಲ್ಲಿ ಇದಾವೆ. ಈ ವ್ಯಾಗನರ್ ಕಾರ್ಗಳನ್ನ ನೀವು ನೋಡ್ತಿರ್ಬೋದು. ಇವೆಲ್ಲ ಫ್ಲೀಟ್ ಕಂಪ್ನಿಗಳಲ್ಲಿ ಇರೋವಂಥವ್ರು. ಇವರು ಈ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ ಈ ತರ ಸಂಸ್ಥೆಗಳಲ್ಲೂ ಕೂಡ ಈ ತರ ಫ್ಲೀಟ್ ಗಾಡಿಗಳನ್ನ ಮಾಡಿಕೊಂಡು ಡ್ರೈವರ್ಗಳಿಗೆ ಬಲಿ ಹೊಡಿತಾ ಇದ್ದಾರೆ. ಪ್ರತಿದಿನ ಡ್ರೈವರ್ಗಳು ಅವ್ರಿಗೆ 800 ರೂಪಾಯಿ, 900 ರೂಪಾಯಿ. ನಿಮ್ಮ ಮನೇಲಿ ಯಾರು ಸತ್ರು ಸರಿನೇ, ನನ್ಗೆ ಅವೆಲ್ಲ ಗೊತ್ತಿಲ್ಲ, ನನ್ಗೆ ಇವತ್ತಿಂದ ಏನಿದೆಯೋ ಅದು ದುಡ್ಡು ಕೊಡಬೇಕು ಅನ್ನೋ ರೀತಿಲಿ ಕಿತ್ಕೊಂತಾರೆ. ದುಡ್ಡು ಕೊಡದೆ ಹೋದ್ರೆ GPS ಗಳನ್ನ ಅಳವಡಿಸಿರ್ತಾರೆ, ಇದ್ದಕ್ಕಿದ್ದಂಗೆ ಗಾಡಿನ ಆಫ್ ಮಾಡಾಕ್ತಾರೆ. ತುಂಬಾನೇ ಒಂಥರ ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ರೀತಿಲೂ ಕೂಡ ಈ ಫ್ಲೀಟ್ ಸಂಸ್ಥೆಯವ್ರುಗಳು ಹಿಂಸೆ ಕೊಡ್ತಾರೆ. ಇಲ್ಲಿ ಯಾಕೆ ಫ್ಲೀಟ್ ಗಾಡಿಗಳನ್ನ ತಗೊಳಕ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ಸಿಬಿಲ್ಗಳು ತೊಂದರೆ ಇರ್ತದೆ, ಗಾಡಿಗಳು ಸಿಗೋದಿಲ್ಲ, ಬಂಡವಾಳ ಇರಲ್ಲ. ಹಂಗಾಗಿ ಅಲ್ಲಿ ಗಾಡಿ ಕೊಟ್ಬಿಡ್ತಾರೆ ಕಮ್ಮಿ ರೇಟಲ್ಲಿ. ಅವ್ರಿಗೆ ದಿನಪೂರ್ತಿ ದುಡ್ಡು ಕೊಟ್ಬಿಟ್ರೆ ನಾವು 3,000 4,000 ರೂಪಾಯಿ ದುಡ್ದು ಬಿಡ್ತೀವಿ. ಆ ದುಡಿಯೋ ದುಡ್ಡಲ್ಲಿ ಅವ್ರಿಗೊಂದು ಏನೋ ಒಂದು 800-900 ರೂಪಾಯಿ ಅಲ್ವಾ, ಕೊಟ್ಬಿಟ್ರೆ ಆಯ್ತು ಅನ್ನೋ ಒಂದು ಈ ತರ ಲಾಜಿಕ್ ಇಲ್ದಿರೋ ರೀತಿಲಿ ಯೋಚನೆ ಮಾಡ್ಕೊಂಡು ಬರ್ತಾರೆ. ಲಾಜಿಕ್ ಇಲ್ದಿರೋ ರೀತಿಲಿ ಯೋಚನೆ ಮಾಡೋದಲ್ಲ, ಅಲ್ಲ ಕಾಡಕ್ಕೆ ಇಳಿದಾಗ್ಲೇ ಅದ್ರ ನೋವೇನು ಅಂತ ಗೊತ್ತಾಗೋದು. ಹೆಂಗೆ 3-4 ಸಾವಿರ ದುಡಿಯಕ್ ಸಾಧ್ಯ? ಈಗ 3,000 ರೂಪಾಯಿನೇ ದುಡ್ದ ಅಂತ ಅನ್ಕೊಳ್ಳಿ. ಒಂದು ಚಿಕ್ಕ ಗಾಡಿಯಲ್ಲಿ 3,000 ರೂಪಾಯಿ ದುಡಿಬೇಕು ಅಂದ್ರೆ 1,000 ರೂಪಾಯಿ ಫ್ಯೂಲ್ಗೆ ಹೋಗಿರುತ್ತೆ. ಅವ್ನ ಊಟ ತಿಂಡಿ ಖರ್ಚು, ಅವನದೇನೋ ಸಣ್ಣ ಪುಟ್ಟ ಚಟಗಳು ಇರ್ತವೆ ಡ್ರೈವರ್ ಅಂದ್ಮೇಲೆ. ಅದಕ್ಕೆಲ್ಲ ನೋಡಿದ್ರೆ 1,000 ರೂಪಾಯಿ ಅಲ್ಲೇ ಹೋಗ್ಬಿಡುತ್ತೆ. ಇನ್ನ 900 ರೂಪಾಯಿ ಅಂದ್ರೆ ಇವ್ರಿಗೊಂದು 1,000 ರೂಪಾಯಿ ತಿಂತಾರೆ ಅಂತ ಅನ್ಕೊಳ್ಳಿ, ಅಲ್ಲೇ 2,000 ರೂಪಾಯಿ ಹೊಂಟೋಯ್ತಾ? ಇನ್ನೊಂದು 1,000 ರೂಪಾಯಿಲಿ ಉಳಿದ್ರು ಉಳಿತು, ಉಳಿದೇ ಹೋದ್ರು ಇಲ್ಲ. ಏನ್ ಪ್ರತಿದಿನ 3,000ನೇ ದುಡಿಯಕ್ ಆಗ್ತಾ ಇರ್ತದ? ಪ್ರತಿದಿನನೂ ಕೂಡ 3,000 ರೂಪಾಯಿನೇ ದುಡಿಯುವಂತ ರೀತಿಲೇ ಬುಕಿಂಗ್ಸ್ಗಳು ಬರ್ತಾ ಇರ್ತಾವ. ಪ್ರತಿದಿನನೇ ಬಿರಿಯಾನಿನೂ ಸಿಗಲ್ಲ, ಚಿತ್ರಾನ್ನೂ ಕೂಡ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಕೈಯಿಂದ ಕಟ್ಕೊಡ್ಬೇಕು. ಏನೋ ಮನುಷ್ಯ ಅಂದ್ಮೇಲೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸ ಆಗ್ತದೆ. ಅಂತ ದಿನ ನೀವು ಅನಾರೋಗ್ಯಕ್ಕೊಳಗಾದ್ರೆ ದುಡಿಮೆ ಆಗಲ್ಲ. ಯಾಕೆಂದ್ರೆ ಇವರು ಮನುಷ್ಯನ ಯಂತ್ರಗಳ ರೂಪದಲ್ಲಿ ತಿಳ್ಕೊಂಡು ಮನುಷ್ಯನ ರಕ್ತ ಹೀರೋ ಅಂತ ಒಂದು ವ್ಯವಸ್ಥೆನೇ ಈ ಫ್ಲೀಟ್ ಗಾಡಿಗಳ ಸಂಸ್ಥೆ ವ್ಯವಸ್ಥೆ. ದಯವಿಟ್ಟು ಇದ್ರಲ್ಲಿ ತುಂಬಾ ಜನ ತಗೊಂಡಿರೋರು ಮೋಸ ಹೋಗ್ಬಿಟ್ಟಿದ್ದಾರೆ. ಆಡಿಯೋ ಕ್ಲಿಪ್ ನಾನು ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೋಡಿ ತಗೊಳ್ಳಿ. ಮೈಸೂರಲ್ಲಿ ಏನೋ ಫ್ಲೀಟ್ ಸಂಸ್ಥೆಗಳನ್ನ ತಗೊಂಡೋಗಿ ಅಲ್ಲಿ ಬೆಳೆಸೋಂತ ಕೆಲಸ ಮಾಡ್ತಿದ್ದಾರೆ ಈ ದರಿದ್ರ ನನ್ನ ಮಕ್ಕಳು ಅಂತ ಹೇಳಿ ಪಾಪ ಚಾಲಕರುಗಳು ಹೇಳ್ತಿದ್ರು. ದಯವಿಟ್ಟು ಯಾರೋ ತಗೊಳ್ಬೇಡ್ರಣ. ಮೈಸೂರಲ್ಲಿರೋ ಚಾಲಕರುಗಳು ಬೆಂಗಳೂರಲ್ಲಿ ಅನ್ಭೋಗಿಸ್ತವ್ರೆ ಡ್ರೈವರ್ಗಳು. ಅದರಲ್ಲಿ ಕರ್ನಾಟಕದವ್ರು ಎಷ್ಟು ಜನ ಇದಾರೆ ಅದರಿಂದ ಆಚೆಗೆ ಬಂದ್ಬಿಡಿ. ತಗೊಂಬೇಡಿ ಆ ಗಾಡಿಗಳೆಲ್ಲ ಮೋಸ. ಅದು ಅದ್ರಲ್ಲಿ ಬಿದ್ದು ಸಾಯೋರು ಯಾರು ಗೊತ್ತಾ? ಸಾಯ್ಬೇಕು ನನ್ನ ಮಕ್ಕಳು. ಈ ಹಿಂದಿಯವ್ರುಗಳು ಬಂದು ಅಲ್ಲಿ ತಗಂತಾರೆ ಗಾಡಿನ. ಈ ಕೇರಳದವ್ರುಗಳು ಬಂದು ತಗಂತಾರೆ. ಆ ನನ್ನ ಮಕ್ಕಳು ಸಾಯ್ಲಿ. ಆ ಗಾಡಿಗಳು ತಗೊಂಡು ತಿಗಣೆ ರಕ್ತ ಇರ್ದಂಗೆ ಇರ್ತಾರಲ್ಲ, ಅನುಭವಿಸ್ಕೊಂಡು ಸಾಯ್ಬೇಕು ಅವರು. ಹೊರಗಡೆ ಇರೋರು ಬಂದೇ ಇವ್ರನ್ನ ಸಾಯಿಸ್ಬೇಕು. ನಮ್ಮಂತವ್ರು ಕನ್ನಡಿಗರು ಇಂಥ ಮುಂಡೆ ಮಕ್ಳುಗಳನ್ನ ಬೆಳೆಸಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವರೆಲ್ಲ ಕಣ್ಣು ಮುಂದೆ ಫ್ರಾಡ್ ನಡೀತಾ ಇದೆ. ಅವ್ರು ತೋರ್ಸೋದೇನು, ಸರ್ ನಿಮ್ಗೆ ತಿಂಗ್ಳಿಗೆ 60,000 ರೂಪಾಯಿ ದುಡಿತೀರೋ ಸರ್, 70,000 ರೂಪಾಯಿ ದುಡಿತೀರೋ ಸರ್, ನೀವು ಡ್ರೈವರ್ರಾ, ನೀವು ಓನರ್ ಆಗ್ಬೋದು, ನೀವು 4 ವರ್ಷಕ್ಕೆ ನಿಮ್ ಗಾಡಿ ಅದು ನಿಮ್ಗೇನೆ. ಹೆಂಗೆಲ್ಲ ಚೋಡ್ತಾರೆ ಅಂದ್ರೆ ಅಲ್ಕಟ್ ಕಚಡ ನನ್ನ ಮಕ್ಕಳು. ಈ ಫ್ಲೀಟ್ ಸಂಸ್ಥೆಯವ್ರುಗಳು ಯಾವನೋ ಒಬ್ಬ ಬಂಡವಾಳ ಹಾಕಿರ್ತಾನೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಒಂದಷ್ಟು ಜನ ಸೇರಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಈ ಓಲಾ, ಊಬರ್, ರ್ಯಾಪಿಡೋದಲ್ಲೆಲ್ಲ ಟೈ ಅಪ್ ಆಗಿರ್ತಾರೆ. ನೀವು ನೋಡಿ ಬೇಕಾದ್ರೆ ಶೋರೂಮ್ಗಳಲ್ಲಿ ಯಾರಾದ್ರೂ ಆಟೋ ತಗೊಳ್ಳಿ, ಕಾರ್ಗಳು ತಗೊಳ್ಳಿ. ನೀವು ಶೋರೂಮ್ ಇಂದ ಗಾಡಿ ತಗೊಂಡು ರಿಜಿಸ್ಟ್ರೇಷನ್ ಆಗಿದೆ ತಡ, ಇನ್ನು ಶೋರೂಮ್ ಇಂದ ನೀವು ಆಟೋನೇ ತಗೊಂಡಿರಲ್ಲ, ಕಾರ್ನೇ ಆಚೆಗೆ ತಂದಿರಲ್ಲ, ಆಗ್ಲೇ ಓಲಾ, ಊಬರ್ ಅವರೆಲ್ಲ ಫೋನ್ ಹೊಡಿತಾ ಇರ್ತಾರೆ. ಸರ್ ನಮ್ ಗಾಡಿಗೆ ಬಂದು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಸರ್, ನಮ್ಮ ಸಂಸ್ಥೆಗೆ ಟ್ರಿಪ್ಸ್ಗಳು ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಅಂತ. ನಿಮ್ಗೆಲ್ಲ ಆಶ್ಚರ್ಯ, ಅರೆ ನಾನು ಇನ್ನೂ ಗಾಡಿನೇ ತಗೊಂಡಿಲ್ಲ, ಹೆಂಗ್ ಇವರೆಲ್ಲ ನಮಗ್ ಫೋನ್ ಮಾಡಕ್ ಸಾಧ್ಯ? ಯಾಕೆ ಅಂದ್ರೆ ನೀವು ಗಾಡಿನ ಆ ಸಂಸ್ಥೆಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಅವ್ರದ್ದೇನೋ 100 ಟ್ರಿಪ್ 150 ಟ್ರಿಪ್ ಏನೋ ಒಂದು ಆಪ್ಷನ್ ಇರುತ್ತೆ. ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ಶೋರೂಮ್ನವ್ರು ದುಡ್ಡು ಹೋಗುತ್ತೆ.
ಬರೀ ಶೋರೂಮ್ನವರು ಗಾಡಿ ಮಾರ್ಬಿಟ್ರೆ ಬರಲ್ಲ, ಇವ್ರಗಳ ಜೊತೆ ಎಲ್ಲ ಟೈಅಪ್ ಆಗಿರ್ತಾರೆ. ಅದು ನಿಮ್ಗಳು ಗೊತ್ತಿರಲ್ಲ. ನೀವೇನ್ ಅನ್ಕೊಂತೀರಾ, ಓ ಶೋರೂಮ್ ಇಂದ ತಗೊಂಬಂದು ಯಾವ ಊಬರ್ ಅವ್ರು ಫೋನ್ ಮಾಡಿದ್ರಲ್ಲ, ಓಲಾದವ್ನು ಫೋನ್ ಮಾಡಿದ್ನಲ್ಲ, ರಾಪಿಡೋದವ್ನು ಫೋನ್ ಮಾಡಿದ್ನಲ್ಲ, ನಮ್ಮ ಯಾತ್ರಿ ಹೆಂಗ್ ಫೋನ್ ಮಾಡ್ತಾರೆ, ಇವರೆಲ್ಲ ಅವ್ರ ಜೊತೆ ಟೈಅಪ್ ಆಗಿರ್ತಾರೆ. ಅವರು ಇಷ್ಟು ಡ್ಯೂಟಿ ಕಂಪ್ಲೀಟ್ ಮಾಡ್ಕೊಟ್ರೆ ಆ ದುಡ್ಡನ್ನ ನಿಮ್ಗೆ ಇಷ್ಟು ಕೊಡ್ತೀವಿ ಅನ್ನೋ ರೀತಿಲೆಲ್ಲ ಇರ್ತದೆ. ನೋಡಿ, ಈ ಲಾಜಿಕ್ ಕೂಡ ನಡೀತಾ ಇದೆ. ಇದು ಎಷ್ಟೋ ಜನಕ್ಕೂ ಗೊತ್ತೇ ಇಲ್ಲ. ಈ ರೀತಿಲೆಲ್ಲ ಈ ಪಾಪಿ ಮುಂಡೆ ಮಕ್ಕಳು ಡ್ರೈವರ್ಸ್ಗಳು ಸಂಕುಲಕ್ಕೆ ಕೊಳ್ಳಿ ಇಡೋ ಅಂತ ಕೆಲಸಗಳನ್ನ ಮಾಡ್ತವ್ರೆ. ಅದ್ರ ಜೊತೆಗೆ ಈ ಫ್ಲೀಟ್ಗಳು ನೋಡ್ರಿ, ಇವೆಲ್ಲ ತುಂಬಾ ಡೇಂಜರ್. ನೋಡಿ, ನೀವು ಸಾಲ ಮಾಡಿ ತಗೊಂತಿರೋ, ನಿಮ್ ಕೈಯಲ್ಲಿ ಬಂಡವಾಳ ಇದ್ದು ತಗೊಂತಿರೋ, ನಿಮ್ಮ ಹೆಸರಲ್ಲಿ ಗಾಡಿಗಳಿರ್ಬೇಕು, RC ಓನರ್ಗಳು ನೀವಿರ್ಬೇಕು. ಲೋನ್ ಕ್ಲಿಯರ್ ಆಯ್ತಾ, ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಆ ರೀತಿ ಇದ್ರೆ ಮಾತ್ರ ಆ ಗಾಡಿ ನಿಮ್ದು. ಯಾವನೋ ತಲಮಾಸ್ ನನ್ನ ಮಗನ ಹೆಸರಲ್ಲಿ ಇರ್ತದೆ ಅಂತ ಗಾಡಿಗಳು ಅವೆಲ್ಲ ನಿಮ್ಮ ಹೆಸರಿಗೆ ಆಗ್ತವೇನ್ರಿ? ದಯವಿಟ್ಟು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಲೈನ್ ಬರೋ ಅಂತವ್ರು ತುಂಬಾ ತಿಳ್ಕೊಂಬರ್ಬೇಕು. ಸ್ವಲ್ಪ ಯಾಮಾರ್ಬಿಟ್ರು ನಿಮ್ ಕಿಡ್ನಿ ಕಟ್ ಮಾಡ್ಬಿಟ್ಟು ನಿಮ್ ಕೈಲೇ ಇಟ್ ಕಳಿಸ್ತಾ ಇರ್ತಾರೆ. ಅಂತ ಹಲ್ಕಟ್ ನನ್ನ ಮಕ್ಕಳು ಈ ವ್ಯವಸ್ಥೆಯಲ್ಲಿ ದುಡ್ಡು ಮಾಡ್ತಿರೋರು. ದಯವಿಟ್ಟು ಮೈಸೂರಲ್ಲಿ ನಾನೀಗ ಇದು ಲಿಂಕ್ನ ಹಾಕ್ತೀನಿ ಆ ಗ್ರೂಪ್ಗೆ. ಮೈಸೂರು ಭಾಗದಲ್ಲಿ ಚಾಲಕರುಗಳು ಈ ವಿಡಿಯೋಸ್ಗಳನ್ನ ನೋಡಿ, ದಯವಿಟ್ಟು ಅವ್ನು ಯಾರೋ ಫ್ಲೀಟಲ್ಲಿ ಬರ್ತಾನೆ, ಕಾರ್ ಕೊಟ್ಬಿಡ್ತಾನೆ, ನೀವು ಡ್ರೈವರ್ ಕೆಲಸನ, ನಿಮ್ಗೆಲ್ಲೂ ಕೆಲಸ ಸಿಗ್ತಾ ಇಲ್ವಾ, ಬನ್ನಿ ನಾವು ನಿಮಗೆ ಕಾರ್ ಕೊಟ್ಬಿಡ್ತೀವಿ, ಮುಂಡಾ ಮುಚ್ಕೊಂಡು ಹೋಗ್ಬಿಡ್ತೀರಾ. ಈ ಕಡೆ ಬಿಡಕ್ಕೂ ಆಗಲ್ಲ, ಆ ಕಡೆ ತಗಲಾಕೊಳ್ಳಕ್ಕೂ ಆಗಲ್ಲ. ಆ ಪರಿಸ್ಥಿತಿ ತಂದು ನಿಮ್ಮನ್ನ ನಿಲ್ಲಿಸ್ತಾರೆ. DLಗಳನ್ನ ಕಿತ್ತಿಟ್ಕೊಳ್ತಾರೆ. ಹೆಂಗೆಲ್ಲ ಮಿಂಡ್ರು ಗುಟ್ಟಿದ ಕೆಲಸಗಳು ಮಾಡ್ಬೋದೋ ಅಷ್ಟು ನೀಟಾಗಿ ಆ ಕೆಲಸಗಳನ್ನೆಲ್ಲ ಮುಂಡೆ ಮಕ್ಕಳು ಮಾಡ್ತಾ ಇರ್ತಾರೆ. ದಯವಿಟ್ಟು ಅಂತ ಮುಂಡೆ ಮಕ್ಕಳುಗಳಿಗೆ ಬಲಿ ಆಗ್ಬೇಡಿ ಅಷ್ಟೇ. ತಿಳ್ಕೊಂಡು ಎಚ್ಚೆತ್ಕೊಳ್ಳಿ. ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಈ ಫ್ಲೀಟ್ ಸಂಸ್ಥೆಗಳನ್ನ ನಡೆಸ್ತಿರೋರು ನನ್ನ ಮಕ್ಕಳ, ನಿಮ್ಗಳಿಗೆ ಏನ್ ಬಿಸ್ನೆಸ್ ಮಾಡ್ಬೇಕ್ರೋ ಇಲ್ಲ ಅಂತ ಹೇಳಲ್ಲ. ಯಾಕ್ರೋ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು 4 ವರ್ಷ ಆದ್ಮೇಲೆ ಗಾಡಿ ಕೊಟ್ಬಿಡ್ತೀನಿ, ಆ ಹೇಳೋ ನನ್ನ ಮಗನ ಚಪ್ಪಲಿ ಹೊಡಿಬೇಕು ಫಸ್ಟು. ಆ ಮುಂಡೆ ಮಗ ಯಾವನ್ಗಾರು ಒಬ್ಬನಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿರೋದು ಹಿಸ್ಟ್ರಿ ಇದ್ರೆ ತೋರಿಸ್ಕೊಟ್ಬಿಡ್ಲಿ. 4 ವರ್ಷದವರೆಗೂ ಓಡ್ಸಕ್ ಆಗ್ತದ? ಇವ್ರು ಕೊಡೋ ಟಾರ್ಚರ್ಗೆ ಅಷ್ಟು ಟಾರ್ಚರ್ಗಳು ಕೊಡ್ತಾರೆ. ಆ ನನ್ನ ಮಕ್ಳು ಹಂಗ್ ಪುಂಕ್ತಾರೆ. ಅದ್ ಯಾಕ್ರೋ ಹಂಗೆಲ್ಲ ಪುಂಕೊಂಡು ನನ್ನ ಮಕ್ಳ, ನೀವು ಅಲ್ಲಿರಲ್ಲ, ಕೆಲಸಗಳು ಮಾಡ್ಕೊಂಡು ಬಿಟ್ಟು ಹೋಗ್ಬಿಟ್ಟಿರ್ತೀರಾ. ನಿಮ್ಮನ್ನು ಅಲ್ಲೇ ನೆಲೆ ಉರ್ಸಿಟ್ಕೊಂಡ್ರಲ್ಲೇ ಅಂತಹ ಓಲಾ ಊಬರ್ ಸಂಸ್ಥೆಯವ್ರುಗಳೇ ವೆಂಡರ್ಗಳೆಲ್ಲ ಕಿತ್ತು ಬಿಸಾಕ್ಬಿಟ್ಟವ್ರು ಕಣ್ರು. ವೆಂಡರ್ಗಳಿಗೆ ಅವ್ರು ಕೊಡ್ತಿದ್ದ ಆಫರ್ಗಳು ನೋಡ್ಬೇಕು. ವೆಂಡರ್ಗಳೆಲ್ಲ ಬದುಕೋಗ್ಬಿಟ್ಟಿದ್ರು ಒಂದ್ ಟೈಮಲ್ಲಿ. ಈಗ ಬದುಕಿರೋದ್ನೆಲ್ಲ ಕಳ್ಕೊಂಡ್ ಕುತ್ಕೊಂಡ್ಬಿಟ್ಟವ್ರೆ. ಯಾಕೆ ಅಂದ್ರೆ ಆ ಸಂಸ್ಥೆಗಳೇ ಹಂಗೆ. ಓಲಾ ಊಬರ್ ಸಂಸ್ಥೆಗಳು ಸಾವಿರಾರು ಜನ ಕೆಲಸಗಾರರುಗಳಿದ್ರು. ಅವ್ರನ್ನೆಲ್ಲ ನಾವು ಆಫೀಸ್ಗಳ ಮುಂದೆ ಹೋಗಿ ನಿಂತ್ಕೊಂಡ್ರೆ ಬೌನ್ಸರ್ಗಳು ಬರ್ತಾರ ಬಂದು ನಿಂತ್ಕೊಳ್ಳೋರು. ಏನೋ ನಮ್ಗೆ ಗೌರ್ಮೆಂಟ್ ಕೆಲಸ ಸಾಯೋವರೆಗೂ ನಾವ್ ಹಿಂಗೆ ಇದ್ಬಿಡ್ತೀವಿ ಅಂತ. ಇವತ್ತು ಆಯ್ಕಂತ ತಿಂತವ್ರ ಅವ್ರೆಲ್ಲ ಎಲ್ಲವನ್ನು ಕಿತ್ತಾಚಾಗಿ ಬಿಸಾಕವ್ರೆ. ಅಂತ ಹಲ್ಕಟ್ ನನ್ನ ಮಕ್ಳುಗಳು ಈ ಕಾರ್ಪೊರೇಟ್ ಸಂಸ್ಥೆಗಳು. ಅವರು ನಿಮ್ ತಿಗ್ದಲ್ಲಿ ಎಲ್ಲಿವರೆಗೂ ತೆರಿ ಇರ್ತದೆ ಆ ತೆರಿ ಕೆರ್ಕಳವರೆಗೂ ಮಾತ್ರ ಬಳಸ್ಕೊಂತಾರೆ. ಎಲ್ಲ ನೀಟಾಗಿ ಕೆರ್ಕೊಂಡಾದ್ಮೇಲೆ ಉಗಿದ್ ಬಿಸಾಕ್ತಾ ಇರ್ತಾರೆ. ಅಂತ 7 ಮೀಟರ್ ಕೊಡ್ತ ನನ್ನ ಮಕ್ಳು ಆ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅನ್ಕೊಂಡಿರೋ ಕಾಲ್ ಸೆಂಟರ್ ಸಂಸ್ಥೆಗಳು ಇಲ್ಲ ಕಾರ್ಪೊರೇಟ್ ಸಂಸ್ಥೆಗಳು. ಇಂಥವ್ರನ್ನೆಲ್ಲ ನಂಬ್ಕೊಂಡು ಅವ್ರು ಏನೋ ತಿಂಗಳು ಸಂಬಳ ಕೊಟ್ಬಿಡ್ತಾರೆ ಅನ್ಬಿಟ್ಟು ಆ ಸಂಬಳದ ಆಸೆಗೆ, ಸಾರ್ ನೀವು ಡ್ರೈವರಾ, ಬನ್ನಿ ನಿಮ್ ಗಾಡಿ ಕೊಟ್ಬಿಡ್ತೀವಿ, ನೀವೇನು ತರಬೇಡಿ ಸರ್, ನಿಮ್ದು DL ಇವೆಲ್ಲ ತಗೊಂಬಂದ್ಬಿಡಿ, 4 ವರ್ಷಕ್ಕೆ ನಿಮ್ಗೆ ಗಾಡಿ. ಅವ್ನು ಹೇಳ್ದವ್ 4 ವರ್ಷದವರೆಗೂ ಅಲ್ಲಿ ಇರೋದೇ ಇಲ್ಲ. ಎಲ್ಲಿ ತಗೊಂಡವ್ ನಿಲ್ಲಿಸ್ತವ್ರೆ ಅಂದ್ರೆ ನಮ್ ಕನ್ನಡಿಗರು ಹಿಂಗೆ ಮೋಸ ಹೋಗ್ತಾರೆ. ದಯವಿಟ್ಟು ಮೋಸ ಹೋಗ್ಬೇಡ್ರಿ. ಬಲಿ ಹೊಡಿತಾರೆ, ಬಿಡಲ್ಲ. ಅವ್ರದ್ದು ಅದೇ ಕೆಲಸ. ಡೈಲಿ ಹುಡುಕ್ತಾ ಇರ್ತಾರೆ, ಯಾವ ಮಿಕಾ ಸಿಗ್ತವೆ ಅಂತ ಹುಡುಕ್ತಾ ಇರ್ತಾರೆ. ಇಂಥ ಮಿಕಾ ಸಿಕ್ಕಿದ್ರೆ ಸಾಕು, ಅವ್ನು ನಿರ್ನಾಮ ಆಗ್ಬಿಡ್ಬೇಕು. ಯಾಕೆಂದ್ರೆ ಜೀವನ ಪೂರ್ತಿ ಅವ್ರಿಗೋಸ್ಕರನೇ ಅವ್ನ ರಕ್ತ ಬಸ್ಕೊಂಡು ಸಾಯ್ಬೇಕು. ಆ ಸ್ಟೇಜು ಅವರ ಮನಸ್ಥಿತಿಗಳು ಹಂಗಿರೋದು. ಬಿಸ್ನೆಸ್ ಮಾಡಕ್ ಬರೋರು ಆಲ್ಮೋಸ್ಟ್ ಎಲ್ಲ ಇರೋದೇ ಹಂಗೆ. ಎಚ್ಚೆತ್ಕೊಳ್ಬೇಕಾಗಿರೋರು ಚಾಲಕ ವರ್ಗದವರು. ಆಡಿಯೋ ಕ್ಲಿಪ್ಪು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ತದೆ ಮೋಸ ಹೋಗಿರೋರು ಹೆಂಗೆಲ್ಲ ಮಾತಾಡಿದ್ದಾರೆ ಆ ಫ್ಲೀಟ್ ಗಾಡಿಗಳಲ್ಲಿ ಗಾಡಿ ತಗೊಂಡಿರೋರು ಅಂತ. ಧನ್ಯವಾದ.